ಬೆಳಗಾವಿ ಆಡಳಿತ ವರ್ಗದಿಂದ ಮರಾಠಿ ಪ್ರೇಮವನ್ನ ಮೆರೆಯಲಾಗ್ತಾ ಇದೆಯಾ? ಹಾಗಾದ್ರೆ ಎಂಇಎಸ್ ನ ಬಹುದಿನದ ಬೇಡಿಕೆಗೆ ಅಸ್ತು ಅಂದ್ರ ಡಿಸಿ ರೋಷನ್ ಬೇಗ್ ವಿವಾದಾತ್ಮಕ ನಿರ್ಣಯಕ್ಕೆ ಮುಂದಾಗಿದ್ದಾರೆ. ಬೆಳಗಾವಿ ಡಿಸಿ ಇದು ಕನ್ನಡ ಪರ ಸಂಘಟನೆಯ ಹೋರಾಟಗಾರರಿಗೆ, ಎಸ್ಪೆಷಲಿ ಕನ್ನಡಿಗರಿಗೆ ಬಹಳಷ್ಟು ಆಕ್ರೋಶವನ್ನ ಉಂಟು ಮಾಡಿರುವುದು. ಡಿಸಿಯಿಂದ ಮರಾಠಿ ಭಾಷೆಯಲ್ಲೇ ದಾಖಲೆ ನೀಡುವಂತ ಭರವಸೆ ಕೊಡಲಾಗಿದೆ. ಎಂಇಎಸ್ ನಿಯೋಗಕ್ಕೆ ಭರವಸೆ ನೀಡಿದ್ದಾರಂತೆ ಬೆಳಗಾವಿ ಡಿಸಿ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನಡೆಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮರಾಠಿ ಭಾಷಿಕ ಪ್ರದೇಶದಲ್ಲಿ ಮರಾಠಿ ಭಾಷೆಯಲ್ಲೇ ದಾಖಲೆ ಸಿಗುತ್ತೆ ಇನ್ಮುಂದೆ, ಅದನ್ನ ನಾವು ಮಾಡ್ತೀವಿ ಜಿಲ್ಲಾಡಳಿತದಿಂದ ಅಂತ ಭರವಸೆಯನ್ನ ಡಿಸಿ ಕೊಟ್ಟಿರೋದು. ಈ ಡಿಸಿ ನಡೆಗೆ ಈಗ ಕನ್ನಡ ಪರ ಸಂಘಟನೆಗಳು ಭಾರಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಏನೇ ನಿರ್ಣಯ ತೆಗೆದುಕೊಳ್ಳುವಂತ ಅಧಿಕಾರ ನನಗಿದೆ ಅಂತ ಡಿಸಿ ಹೇಳಿದ್ದಾರೆ. ಆದರೆ ಒಂದು ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದಂಥದ್ದು ಡಿಸಿಗೆ ಮಾತ್ರ ಇರುತ್ತಾ? ಕನ್ನಡ ಪರ ಸಂಘಟನೆಗಳ ಆಕ್ರೋಶದ ಪ್ರಶ್ನೆ ಇದು. ಮೊಹಮ್ಮದ್ ರೋಷನ್ ಅವರ ಈ ನಡೆಗೆ, ಡಿಸಿ ಅವರ ಈ ನಡೆಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಳಗಾವಿ. ಅಂತ ಹೇಳಿ ಯಾವತ್ತೂ ಕೂಡ ನಿರ್ಧಾರನೂ ಮಾಡಿರಲಿಲ್ಲ, ಅದ್ರ ಬಗ್ಗೆ ಊಹಿಸೂ ಇರಲಿಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿಯ ऑर्डर में इट इज मेंशन्ड कि चार तालुक वी आर गोइंग टू टेक लीगल ओपिनियन ऑन इट बिकॉज़ उसमें से तालुक डिवाइड भी हुए हैं. उस jurisdictions में we are going to give a direction कि to protect the interests of the linguistic minorities, all petitions given by the citizenry in those linguistic minority declared taluks, which is only Marathi for now as per this notification, they shall receive the applications in Marathi language is what we have told. बोल दिया थोड़ा आप आने में थोड़ी ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿದ್ದಾರೆ. ಚಂದ್ರಕಾಂತ್, ಡಿಸಿ ನಡೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆಕ್ರೋಶವನ್ನು ಉಂಟು ಮಾಡುತ್ತೆ. ಆ ರೀತಿಯಾದಂಥ ಹೇಳಿಕೆ, ಆ ರೀತಿಯಾದಂಥ ಭರವಸೆ, ಇದು ಕನ್ನಡದ ನೆಲದಲ್ಲಿ ಮತ್ತೊಂದು ಭಾಷೆ ಬಗ್ಗೆ ಇವರು ಮಾತನಾಡ್ತಾರೆ ಅಂದ್ರೆ, ಆ ಪರವಾಗಿ ಮಾತನಾಡ್ತಾರೆ ಅಂದ್ರೆ ಸಹಜವಾಗಿ ಆಕ್ರೋಶ ವ್ಯಕ್ತವಾಗುತ್ತೆ. ಯಾವ ಕಾರಣಕ್ಕಾಗಿ ಈ ನಿರ್ಧಾರ? ಕನ್ನಡದ ವಿಚಾರದಲ್ಲಿ ಅಂದ್ರೆ ಭಾಷೆ ವಿಚಾರದಲ್ಲಿ ಒಬ್ಬ ಡಿಸಿ ಯಾವ ನಿರ್ಧಾರ ಬೇಕಾದ್ರೆ ತೆಗೆದುಕೊಳ್ಳಬಹುದಾ? ಅರುಣುಗಾರ್, ಈಗ ಸದ್ಯ ಅದೇ ಪ್ರಶ್ನೆ ಎಲ್ಲರೂ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಮೊಹಮ್ಮದ್ ರೋಷನ್ ನೀಡಿದ್ದಾರೆ ಅನ್ನೋದ ಭರವಸೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಭಾಷಾ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಬೆಳಗಾವಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ 4 ತಾಲೂಕುಗಳಲ್ಲಿ ಅತಿ ಹೆಚ್ಚು ಭಾಷಾ ಅಲ್ಪಸಂಖ್ಯಾತರದಲ್ಲೂ ಪ್ರಮುಖವಾಗಿ ಬೆಳಗಾವಿ, ಖಾನಾಪುರ, ಹಾಗೇನೆ ನಿಪ್ಪಾಣಿ, ಚಿಕ್ಕೋಡಿ ಭಾಗದಲ್ಲಿ ಅತಿ ಹೆಚ್ಚು ಇದ್ದಾರೆ. ಇವರಿಗೆ ಮರಾಠಿಯಲ್ಲಿ ದಾಖಲೆಯನ್ನು ಕೊಡಬೇಕು ಅಂತೇಳಿ ಕಳೆದ ಅನೇಕ ವರ್ಷಗಳಿಂದ ಕೂಡ ಎಂಇಎಸ್ ಹೋರಾಟವನ್ನ ಮಾಡಿಕೊಂಡು ಬಂದಿದೆ. ಆ ಒಂದು ಹೋರಾಟಕ್ಕೆ ನಾನು ಪೂರಕವಾಗಿ ಕೆಲಸ ಮಾಡ್ತೇನೆ ಅಂತೇಳಿ ಮೊಹಮ್ಮದ್ ರೋಷನ್ ಕೊಟ್ಟಂತಹ ಭರವಸೆ ಕನ್ನಡಿಗರ ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಈಗ ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದ್ರಗಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಯಾವುದೇ ರೀತಿ ದಾಖಲಾತಿ ಕೊಡುವಂತಹ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ಸಚಿವ ಸಂಪುಟ ತೀರ್ಮಾನವೇ ಅಂತಿಮ ಆಗಿರುತ್ತೆ. ಈ ಅಧಿಕಾರ ಡಿಸಿ ಅವರಿಗೆ ಇಲ್ಲ ಅಂತೇಳಿ ಅರ್ಥದಲ್ಲಿ ಒಂದು ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ಬೆಳಗಾವಿ ಜಿಲ್ಲೆಯ ಕನ್ನಡ ಪರ ಹೋರಾಟಗಾರರ ಒಂದು ಅಸಮಾಧಾನ ಮತ್ತು ಆಕ್ರೋಶಕ್ಕೆ ಕಾರಣ ಏನು ಅಂತಂದ್ರೆ, ಕಳೆದ 50-60 ವರ್ಷಗಳಿಂದ ಕೂಡ ಎಲ್ಲರೂ ಮರಾಠಿ ಭಾಷಿಕರು ಬೆಳಗಾವಿಯಲ್ಲಿದ್ರು. ಇಷ್ಟು ವರ್ಷಗಳ ಕಾಲ ಇಲ್ಲಿದ್ರು ಕನ್ನಡ ಭಾಷೆಯನ್ನ ಉದ್ದೇಶಪೂರ್ವಕವಾಗಿ ಅವರು ಕಲಿತಾ ಇಲ್ಲ. ಅಂತವರಿಗೆ ನೀವು ಮರಾಠಿಯಲ್ಲಿ ದಾಖಲೆ ಕೊಟ್ಟು ಮತ್ತೆ ವಿವಾದಕ್ಕೆ